ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ವೆಲ್ಕಮ್ ಟು NSTV ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪಕ್ಕದ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಮರೆಯಬೇಡಿ. ಆಡಲು ಅರ್ಜುನ್ ಜನ್ಯ ಕರೆದರೂ ಬರದೇ ಇರುವ ಹನುಮಂತ ಕಾರಣ ಏನು ಗೊತ್ತಾ? ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಮರೆದೇ ಕ್ಲಿಕ್ ಮಾಡಿ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಂಪ ಶೋನಲ್ಲಿ ಕುರಿಗಾಯಿ ಹನುಮಂತ ತನ್ನದೇ ಶೈಲಿಯಲ್ಲಿ ಆಡುವ ಮೂಲಕ ಮನೆ ಮಾತಾಗಿದ್ದಾನೆ. ಸಂಗೀತ ದಿಗ್ಗಜರ ಎದುರು ವೇದಿಕೆಯಲ್ಲಿ ಆಡಿದ ಹನುಮಂತ ಎಲ್ಲರ ಮೆಚ್ಚುಗೆ ಪಡೆದು ರನ್ನರ್ ಅಪ್ ಪ್ರಶಸ್ತಿ ಗಳಿಸುವ ಜೊತೆಗೆ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಹನುಮಂತ ಹೋದಲ್ಲೆಲ್ಲ ಬಂದಲ್ಲೆಲ್ಲ ಅಭಿಮಾನಿಗಳ ದಂಡೇ ಸೇರುತ್ತದೆ. ಅವರೊಂದಿಗೆ ಫೋಟೋ ಸೆಲ್ಫಿ ತೆಗೆಸಿಕೊಳ್ಳಲು ಅಭಿಮಾನಿಗಳು ಮುಗಿಬೀಳುತ್ತಾರೆ. ಅಂದಹಾಗೆ ಹನುಮಂತ ಅವರಿಗೆ ಸಿನಿಮಾಗಳಲ್ಲಿ ಆಡಲು ಅವಕಾಶ ಸಿಕ್ಕಿದೆ. ಹೀಗಿದ್ದರೂ ಆಡುವಷ್ಟು ಬಿಡುವು ಅವರಿಗೆ ಇಲ್ಲವಾಗಿದೆ. ಖ್ಯಾತ ನಟ ನಿರ್ದೇಶಕರೊಬ್ಬರ ಬಿಗ್ ಬಜೆಟ್ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ. ಈ ಚಿತ್ರದಲ್ಲಿ ಆಡುವಂತೆ ಹನುಮಂತ ಅವರಿಗೆ ಅರ್ಜುನ್ ಜನ್ಯ ಹಲವು ಬಾರಿ ಕರೆ ಮಾಡಿದರೂ ಹನುಮಂತ ಹೋಗಿಲ್ಲ. ಬಿಡುವಿಲ್ಲದ ಕಾರಣ ಹನುಮಂತ ರೆಕಾರ್ಡಿಂಗ್ಗೆ ಹೋಗಲು ಸಾಧ್ಯವಾಗಿಲ್ಲ. ಇದರಿಂದ ಸರಿಗಮಪ ಶೋನಲ್ಲಿ ಯುಗಾದಿಯ ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸಿದ ಹನುಮಂತ ಅವರನ್ನು ಎದುರಲ್ಲಿಯೇ ಅರ್ಜುನ್ ಜನ್ಯ ಹೇಳಿದ್ದಾರೆ. ಹನುಮಂತ ಬಹಳ ಬ್ಯುಸಿಯಾಗಿದ್ದಾರೆ. ಹಲವು ಬಾರಿ ಕರೆ ಮಾಡಿದರೂ ಅವರು ಬಂದಿಲ್ಲ. ನಾನು ಅವರಿಗಾಗಿ ಕಾಯುತ್ತೇನೆ. ಬಂದ ಮೇಲೆ ಸಾಂಗ್ ರೆಕಾರ್ಡ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಈ ವೇಳೆ ನಿರೂಪಕಿ ಅನುಶ್ರೀ ಆಡಲು ಅವಕಾಶಕ್ಕಾಗಿ ಅನೇಕರು ಕಾಯುತ್ತಿದ್ದಾರೆ. ಅರ್ಜುನ್ ಜನ್ಯ ಕರೆದರೂ ಹನುಮಂತಣ್ಣ ಹೋಗಲು ಕಾರಣ ಬಿಡುವಿಲ್ಲದಷ್ಟು ಬ್ಯುಸಿಯಾಗಿದ್ದಾರೆ. ಬಿಡುವು ಮಾಡಿಕೊಂಡು ಹೋಗಿ ಎಂದು ಹೇಳಿದ್ದು ಇದಕ್ಕೆ ಹನುಮಂತ ಒಪ್ಪಿಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹನುಮಂತನಿಗೆ ಎಂತಹ ಸ್ಥಿತಿ ಇದೆ ಅಂತ. ಅವರಿಗೆ ಬ್ಯುಸಿಯಾದ ಕಾರಣ ರೆಕಾರ್ಡಿಂಗ್ ಮಾಡಲು ಸಾಧ್ಯವಾಗಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಅರ್ಜುನ್ ಜನ್ಯ ಅವರು ಮಾಡಿರುವ ಸಾಂಗ್ಗೆ ಮೊದಲು ರೆಕಾರ್ಡ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನೋಡುವ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಮರೆದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ NSTV ಕನ್ನಡ.